ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್ಗಳು ಈಗ ಶುರುವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಟಿಕೆಟ್ ಫಿನಾಲೆನ ಪಡೆದಕ್ಕೆ ಎಲ್ಲರೂ ಕೂಡ ಟಾಸ್ಕಲ್ಲಿ ಗುದ್ದಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಮೊದಲನೇ ಟಾಸ್ಕಲ್ಲಿ ತುಂಬಾ ಸಖತ್ತಾಗಿದ್ರು ಮಂಜೂರ ಟೀಮ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಉಸ್ತುವಾರಿಯಾಗಿದ್ದಂಥ ರಜತ್ ಅವರು ತ್ರಿವಿಕ್ರಮ್ ಅವರ ಟೀಮ್ಗೆ ಸ್ವಲ್ಪ ಫೇವರಿಸಮ್ ಮಾಡ್ತಿದ್ರು ಅನ್ನೋ ಥರ ಕಾಣಿಸ್ತಿತ್ತು. ಇನ್ನು ಗೌತಮಿಯವರು ರಜತ್ ಜೊತೆ ಮಾತನಾಡಬೇಕಾದ್ರೆ ಭವ್ಯ ಅವರು ಒಂಥರ ಇರಿಟೇಷನ್ ರೀತಿನೇ ಕೂಗ್ತಿದ್ರು. ಇದನ್ನ ಗೌತಮಿಯವರು ಕೂಡ ಒಂದು ಲುಕ್ಕಲ್ಲೇ ನೋಡಿದ್ರು ಅಂತಾನೆ ಹೇಳ್ಬೋದು. ಕೊನೆಗೂ ಮೊದಲನೇ ಟಾಸ್ಕಲ್ಲಿ ಗೌತಮಿ, ಮಂಜು, ಧನ್ರಾಜ್ ಹಾಗೂ ಚೈತ್ರ ಅವ್ರ ಟೀಮೇ ಗೆಲ್ತು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಎರಡನೇ ಟಾಸ್ಕ್ ಕೂಡ ಕೊಟ್ಟರು. ಆ ಟಾಸ್ಕಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಟೀಮ್ ಗೆಲ್ತು ಅಂತಾನೆ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೇಲಿ ಈಗ ಮತ್ತೊಂದು ಟಾಸ್ಕ್ ಕೂಡ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಟಾಸ್ಕ್ ಕೂಡ ಬಾಲ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಈ ಟಾಸ್ಕ್ನ ಆಡೋದಕ್ಕೆ ಮೂರು ಜನ ಡಿವೈಡ್ ಆಗಿ ಒಂದು ಟೀಮ್ನ ಮಾಡ್ಕೋಬೇಕಿಲ್ಲಿ. ಹಾಗೆಯೇ ಉಗ್ರ ಮಂಜು, ಧನ್ರಾಜ್, ಗೌತಮಿಯವರು ಒಂದು ಟೀಮ್ ಆಗಿದ್ದಾರೆ. ಇನ್ನು ಆಪೋಸಿಟ್ ಟೀಮ್ನಿಂದಾಗಿ ಭವ್ಯ, ಮೋಕ್ಷಿತಾ ಹಾಗೂ ಹನುಮಂತ್ ಅವರು ಒಂದು ಟೀಮ್ ಆಗಿದ್ದಾರೆ. ಇನ್ನು ಗಾರ್ಡನ್ ಏರಿಯಾದಲ್ಲಿ ನಿರ್ಮಿಸಿರುವಂತೆ ಬಾಲ್ಗಳನ್ನ ಒಂದೊಂದು ಸಂಖ್ಯೆಯ ಪ್ರಕಾರ ಇಟ್ಟಿರ್ತಾರೆ. ಬಿಗ್ ಬಾಸ್ ಸೂಚಿಸುವ ಸಂಖ್ಯೆಗೆ ತಲುಪಿ ಬಾಲ್ಗಳನ್ನ ತಮ್ಮದಾಗಿಸಿಕೊಂಡು ತಮ್ಮ ಬಾಸ್ಕೆಟ್ ಒಳಗಡೆ ಹಾಕೋದು ಟಾಸ್ಕ್ ಆಗಿರುತ್ತೆ ಇಲ್ಲಿ. ಈ ಸಂದರ್ಭದಲ್ಲಿ ನೂಕಾಟ ಮತ್ತು ಗುದ್ದಾಟಗಳು ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇ ರೌಂಡಲ್ಲಿ ಹಾಗೂ ಎರಡನೇ ರೌಂಡಲ್ಲಿ ಮಂಜು ಅವರ ಟೀಮ್ ಬಾಲ್ ಎತ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ಗೌತಮಿ ಅವರಿಗೆ ಮೂಗಿಗೆ ಸ್ವಲ್ಪ ಏಟಾಗುತ್ತೆ ಅಂತಲೇ ಹೇಳ್ಬೋದು. ನಂಗೆ ಯಾರು ಮೂಗು ಏಟಾಯಿತು ಅಂತ ಕೂಡ ಗೌತಮಿ ಅವರು ಕಿಚ್ಕೊಳ್ತಾರೆ. ಇದಾದ ನಂತರ ನೆಕ್ಸ್ಟ್ ರೌಂಡಲ್ಲಿ ಬಾಲ್ನ ಎತ್ಕೊಳ್ಳುವಂಥ ಸಂದರ್ಭದಲ್ಲಿ ಭವ್ಯನ ಮಂಜು ಅವರು ಸ್ವಲ್ಪ ದೂಕ್ತಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಭವ್ಯ ಕೂಡ ಜೋರಾಗಿನೇ ಕೂಗ್ಕೊಳ್ತಾರೆ. ನೋಡಿ ಇಲ್ಲಿ ಹೇಗೆ ದೂಕ್ತಿದ್ದಾರೆ ಅಂತ. ಗೌತಮಿಗೆ ಮೂಗಿದ್ ಮಾಡಿದಾಗ ಯಾರು ಮಾತಾಡಲಿಲ್ಲ, ಈಗ ವಾಯ್ಸ್ ರೈಸ್ ಮಾಡ್ತಿದ್ದೀರಾ ಅಂತ ಕೂಡ ಮಂಜು ಅವರು ಇಲ್ಲಿ ಹೇಳ್ತಿರ್ತಾರೆ. ನೀವು ಫಸ್ಟ್ ಕರೆಕ್ಟಾಗಿ ಆಡಿ, ಬೇರೆಯವ್ರು ಹೇಳೋದಕ್ಕಿಂತ ಮುಂಚೆ ಅಂತಲೂ ಕೂಡ ಭವ್ಯ ಇಲ್ಲಿ ಹೇಳ್ತಾರೆ. ನನಗೂ ಜ್ಞಾನ ಇದೆ ರಜತ್ ಅಂತ ಕೂಡ ಉಸ್ತುವಾರಿ ಬಡಿ ಮಂಜು ಅವರು ಇಲ್ಲಿ ಹೇಳ್ತಿರ್ತಾರೆ. ಈ ರೀತಿಯಾಗಿ ಮಾತಿನ ಚಕಮಕಿ ಬೆಳೆದು ಒಂದು ಜಗಳ ಶುರುವಾಗಿದೆ ಭವ್ಯ ಹಾಗೂ ಮಂಜು ನಡುವೆ ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕಲ್ಲಿ ಬಾಲನ್ನು ಕಿತ್ಕೊಳ್ಳುವಂಥ ಅವಕಾಶ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಉಗ್ರ ಮಂಜುರ ಟೀಮು ಭವ್ಯ ಅವರ ಟೀಮ್ ಬಳಿ ಬಾಲ್ನ ಕಿತ್ಕೊಳ್ಳುವಂಥ ಸಂದರ್ಭದಲ್ಲಿ ರಜತ್ ಅವರು ಇಲ್ಲಿ ನೀವು ಆಡ್ತಿರೋ ತಪ್ಪು ಮಂಜು, ಈ ರೀತಿ ಆಡಂಗಿಲ್ಲ ಅಂತ ಹೇಳಿ ಟಾಸ್ಕ್ನ ತಡೀತಾರೆ. ಆ ಸಂದರ್ಭದಲ್ಲೂ ಕೂಡ ಮಂಜೂರು ಬಾಲ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಈ ಟಾಸ್ಕಲ್ಲಿ ಅತಿ ಹೆಚ್ಚು ಬಾಲ್ನ ಕಲೆಕ್ಟ್ ಮಾಡಿ ಮಂಜು ಹಾಗೂ ಗೌತಮಿ ಅವರ ಟೀಮ್ ವಿನ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಈ ರೀತಿಯಾದ ಮಾಹಿತಿ ಸಿಕ್ಕಿರುವಂಥದ್ದು ಏನೆಲ್ಲ ಆಗಿದೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ನಿಮ್ಮ ಪ್ರಕಾರ ಯಾವ ತಂಡ ಸರಿ ತಪ್ಪು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಭವ್ಯ ಮತ್ತು ಉಗ್ರ ಮಂಜು ಇವರಲ್ಲಿ ಯಾರು ಸರಿ ತಪ್ಪು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ತಂಡವಾಗಿರುವಂತಹ ಎರಡು ತಂಡಗಳಲ್ಲಿ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕೆ ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.